ಹಾಯ್ ಎಲ್ಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಮ್ಮಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಸ್ವಲ್ಪ ತರಕಾರಿ ಎಲ್ಲನೇ ತೊಳೆದು ನನ್ನ ಮಗಳಿಗೆ ಕಟ್ ಮಾಡಿಕೊಡಪ್ಪ ಅಂತೇಳಿ ಅವಳಿಗೆ ಕೊಟ್ಟಿದ್ದೀನಿ. ಅವಳೆಲ್ಲ ಕಟ್ ಮಾಡ್ತಾಯಿದ್ದಾಳೆ. ಇಲ್ಲಿ ಬಂದು ನಾನು ಕಡಲೆಬೇಳೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಒಬ್ಬಟ್ಟು ಮಾಡಬೇಕು ಅಂತ ಅಂದರೆ ನಾನು ಸ್ವಲ್ಪ ತಪ್ಪಲಲ್ಲೇ ಬೇಯಿಸಿದ್ರೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಕಡಲೆಬೇಳೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನಿಮಗೆ ಏನಾದರೂ ನಾನು ಕಡಲೆಬೇಳೆ ಒಬ್ಬಟ್ಟು ಪೂರ್ತಿಯಾಗಿ ವಿಡಿಯೋ ಬೇಕು ಅಂದರೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀವಿ, ಅದನ್ನು ಕೂಡ ನೀವು ಓಪನ್ ಮಾಡಿ ಒಬ್ಬಟ್ಟು ವಿಡಿಯೋ ಪೂರ್ತಿ ನೋಡಿ ನೀವು ಕೂಡ ಮಾಡ್ಬೋದು. ಇವಾಗ ನಾನು ಬೇಳೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರನ್ನು ಕೂಡ ಮಾಡಿಬಿಡೋಣ ಅಂಥೇಳಿ ಸಾಂಬಾರಿಗೂ ಕೂಡ ಅಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ನಾನು ಒಂದೊಂದೇ ವೀಡಿಯೋ ಮಾಡೋಕ್ಕಾಗಿಲ್ಲ, ಏಕೆ ಅಂದರೆ ನನಗೆ ತುಂಬ ಟೈಮ್ ಕಮ್ಮಿ ಇತ್ತು. ನಾನು ಹಬ್ಬದ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿ ಆವಾಗಲೇ ಸ್ನಾನ ಮಾಡಿ ಎಲ್ಲ ರೆಡಿ ಆದ ನಂತರ ಅಡುಗೆನ ಮಾಡ್ತಾಯಿದ್ದೀನಿ. ಜೊತೆಗೆ ಒಬ್ಬಟ್ಟು ಕೂಡ ಅವತ್ತೇ ಮಾಡಬೇಕಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ತುಂಬ ಲಾಂಗ್ ಆಗುತ್ತೆ ಅಂತ ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ. ಹಾಗೆಯೇ ಸೈಡಲ್ಲೂ ಕೂಡ ನಾನು ಇನ್ನೊಂದು ಕುಕ್ಕರ್ ಇಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಬಿಸಿ ಆದ ನಂತರ ನಾನು ಬೇಳೆ ಮತ್ತು ಟೊಮೊಟೊ ಎಲ್ಲ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನಾನು ಇದಕ್ಕೇನು ತರಕಾರಿ ಹಾಕ್ತಾಯಿಲ್ಲ, ಬರೀ ಹಾಗೇ ಬೇಳೆ ಸಾಂಬಾರು ಮಾಡೋಣ ಪ್ಲೈನಾಗಿ ಅಂಥೇಳಿ. ಏಕೆಂದರೆ ಇವತ್ತು ಪಲ್ಯ ಜೊತೆಗೆ ಕೋಸಂಬರಿ ಗೊಜ್ಜು ಎಲ್ಲ ಮಾಡ್ತಾಯಿದ್ದೀನಿ. ಕಾಳು ಗೊಜ್ಜು, ಕೋಸಂಬರಿ, ಬೀನ್ಸ್ ಪಲ್ಯ ಎಲ್ಲ ಮಾಡೋಣ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಪ್ಲೈನಾಗಿ ಬೇಳೆ ಸಾಂಬಾರನ್ನ ಮಾಡೋಣ ಅಂಥೇಳಿ ಇಲ್ಲಿ ನಾನು ಬೇಳೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಬಂದು ಇವಾಗ ನನ್ನ ಮಗಳು ಸ್ವಲ್ಪ ಒಬ್ಬಟ್ಟಿಗೆ ಮೈದಾ ಹಿಟ್ಟನ್ನು ಕಲಸು ಅಂತ ಹೇಳಿದೆ. ಅವಳು ನಾನು ಆಯಿತು ಕಲಿಸ್ತೀನಿ ಅಂತೇಳಿ ಅವಳು ಕೂಡ ನನಗೆ ಮೈದಾ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿಕೊಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಪಕ್ಕದ ಮನೆಯವರು ಹಲಸಿನ ಕೊಟ್ಟಿದ್ದರು, ನೈವೇದ್ಯಕ್ಕೆ ಇಡಿ, ಇವಾಗ ತಾನೇ ಕಟ್ ಮಾಡಿದ್ದೀವಿ ಅಂತೇಳಿ ಅದನ್ನು ನನ್ನ ಮಗಳು ಬಿಡಿಸ್ತಾ ಇದ್ದಾಳೆ. ನೋಡಿ, ಈ ಥರ ಎಲ್ಲ ಬಿಡಿಸಿಟ್ಟಿದ್ದಾಳೆ. ಮಧ್ಯಾಹ್ನ 1 ಗಂಟೆ ಆಯಿತು, ನಮಗೂ ಕೂಡ ಹೊಟ್ಟೆ ಹಸಿವಾಗುತ್ತೆ ಅಂತೇಳಿ ನಾನು ಒಂದು ಲೋಟ ರಾಗಿ ಅಂಬಲಿ ಮಾಡಿ ಕುಡಿತಾ ಇದ್ದೀನಿ. ನೋಡಿ, ಕುಕ್ಕರಲ್ಲಿ ಗೊಜ್ಜು ಕೂಡ ಆಯಿತು. ಅದಾದ ನಂತರ ಸ್ವಲ್ಪ ಪೂರಿ ಮಾಡೋಣ ಅಂತ ಹೇಳಿ ಪೂರಿನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಪೂರಿ ಮಾಡಬೇಕು ಅಂತಂದಾಗ ತುಂಬ ಟೈಮ್ ಕಮ್ಮಿ ಇದೆ ಅಂತ ಹೇಳಿದ್ರೆ ದೊಡ್ಡದಾಗಿ ಈ ಥರ ನಾವು ಚಪಾತಿ ಥರ ಒತ್ತಿ ಇದನ್ನು ಒಂದು ಬೌಲಲ್ಲಿ ನಾವು ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ. ಏಕೆಂದರೆ ಬೇಗ ಆಗಬೇಕು ಅಂದರೆ ಈ ಥರ ಫಾಸ್ಟಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ಕೂಡ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ನೋಡಿ, ಪೂರಿ ಅಂತೂ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ನಾನು ಎಷ್ಟು ಚಿಕ್ಕದಾಗಿ ಮಾಡಿದ್ರೂ ಕೂಡ ಪೂರಿ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಇದಾದ ನಂತರ ನಾನು ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಬ್ಬಟ್ಟು ತಟ್ಟ ವೀಡಿಯೋ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಬೇಯಿಸೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ತುಂಬ ಟೈಮ್ ಕಮ್ಮಿ ಇದೆ ಅಂತೇಳಿ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ, ಇದನ್ನೇ ನನಗೆ ಇಷ್ಟ ಆಗುತ್ತೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀನಿ. ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ನ ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ಹೆಚ್ಚು ವೀಡಿಯೋ ಹಾಕಬೇಕು ಅಂತಂದರೆ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ. ಮುಂದಿನ ವೀಡಿಯೋದಲ್ಲಿ ಈಗ ಏನೇನು ಮಾಡ್ತಾಯಿದ್ದೀನಿ ಅಂತ ಎಲ್ಲ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಇವಾಗ ದೇವಿಗೆ ರೆಡಿ ಮಾಡೋಣ. ಬನ್ನಿ, ಇವಾಗ ನಾವು ದೇವಿಗೆ ರೆಡಿ ಮಾಡೋಣ ಅಂತ ಹೋದೋ ಇದೇ ಟೈಮಲ್ಲಿ ಬಲ್ಪು ಕೂಡ ಹೊಟ್ಟೋಗಿತ್ತು. ಹಾಗಾಗಿ ಬಲ್ಪನ್ನ ನಾವು ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಲ್ಪನ್ನ ಚೇಂಜ್ ಮಾಡಿ ಬೇರೆ ಬಲ್ಪನ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ಕಳಸದ ಕೆಳಗಡೆ ನಾನು ಒಂದು ಟೇಬಲ್ ಮೇಲೆ ಕಳಸಕ್ಕೆ ರೆಡಿ ಮಾಡಿದ್ದೀನಿ. ಅಲ್ಲಿ ಒಂದು ಚಿಕ್ಕದು ಟೇಬಲ್ ಹಾಕಿ ಅದರ ಮೇಲೆ ನಾನು ಒಂದು ವೈಟ್ ಬಟ್ಟೆ ಹಾಕಿದ್ದೀನಿ. ವೈಟ್ ಬಟ್ಟೆ ಹಾಕಿ ಒಂದು ತಟ್ಟೆಗೆ ಒಂದು 5 ಪಾವು ಅಕ್ಕಿನ ಹಾಕಿದ್ದೀನಿ. ತಟ್ಟೆನ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ತುಂಬದ ಬಿಂದಿಗೆ ನೀರಿಟ್ಟಿದ್ದೀನಿ. ನಾನು ಸ್ವಲ್ಪ ಹೈಟಾಗಿ ಮಾಡೋಣ ಅಂಥೇಳಿ ಇದಕ್ಕೆ ಒಂದು ಕಳಸದ ಚೊಂಬು ಇಟ್ಟಿದ್ದೀನಿ ಬಿಂದಿಗೆ ಮೇಲೆ. ಅದು ಸ್ವಲ್ಪ ಅಳ್ಳಾಡಬಾರ್ದು ಅಂಥೇಳಿ ಡಬಲ್ ಗಮ್ ಟೇಪ್ ಹಾಕಿ ನೋಡಿ ಈ ಥರ ಗಟ್ಟಿಯಾಗಿ ಮಾಡಿ ಮಡಗಿದ್ದೀನಿ. ಇಲ್ಲಿ ಬಂದು ನಾನು ಕಳಸದ ಚೊಂಬೊಳಗಡೆ ಗೋಡಂಬಿ, ದ್ರಾಕ್ಷಿ, ಒಣ ಖರ್ಜೂರ, ಕೆಂಪಲ್ ಸಕ್ಕರೆ, ಏಲಕ್ಕಿ ಎಲ್ಲನೇ ನಮ್ಮ ಮನೆ ದೇವ್ರನ್ನ ನೆನೆದು ಕಳಸದೊಳಗಡೆ ಹಾಕ್ತಾಯಿದ್ದೀನಿ. ಅರಿಶಿನ, ಕುಂಕುಮ, ಒಂದು ಹೂವು, ಇಲ್ಲಿ ಕಮಲದ ಬೀಜ, ಕವಡೆ ಬೀಜ, ಭೂಚಕ್ರ,
ಗುರ್ಗಂಜಿ ಮತ್ತು ಬಿಳಿ ಗುರ್ಗಂಜಿ ಇದೆಲ್ಲನೇ ಗದ್ಗೆ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ. ನಾವು ವರಮಹಾಲಕ್ಷ್ಮಿ ಕೂರಿಸ್ತೀವಿ, ಕಳಸದೊಳಗಡೆ ಏನೇನು ಹಾಕೋದು ಕೊಡಿ ಅಂತ ಅಂದರೆ ಇಷ್ಟೂ ಕೂಡ ಅವರು ಗದ್ಗೆ ಅಂಗಡಿಯಲ್ಲಿ ಕೊಡ್ತಾರೆ. ನಾವು ನಮ್ಮ ಕುಲದೇವರು ಮನೆ ದೇವ್ರನ್ನ ನೆನೆದು ವರಮಹಾಲಕ್ಷ್ಮಿ ತಾಯಿನ ನೆನೆದು ನಾವು ಕಳಸದ ಚೆಂಬೊಳಗಡೆ ಹಾಕಿ ಪ್ರಾರ್ಥನೆ ಮಾಡೋಣ. ಇದಾದ ನಂತರ ನಾನು ಕಳಸ ಎಲ್ಲ ಸ್ಥಾಪನೆ ಮಾಡಾದ ನಂತರ ನಾನಿಲ್ಲಿ ಇವಾಗ ದೇವಿಗೆ ಸೀರೆನ ಉಡಿಸ್ತಾಯಿದ್ದೀನಿ. ನಿಮಗೆ ಏನಾದರೂ ಸೀರೆ ಉಡಿಸೋ ವಿಡಿಯೋ ಪೂರ್ತಿಯಾಗಿ ಬೇಕು ಅಂದರೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀವಿ, ಅದನ್ನು ಕೂಡ ನೀವು ನೋಡಿ ನೀವು ಕೂಡ ಮಾಡ್ಬೋದು. ನಾನು ಇಲ್ಲೆಲ್ಲ ನರಿಗೆ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ, ತುಂಬ ಲೇಟ್ ಆಗುತ್ತೆ ಅಂಥೇಳಿ ಹಾಗೆಯೇ ನಾನು ಸೀರೆನ ಉಡಿಸ್ತಾಯಿದ್ದೀನಿ. ಏಕೆಂದರೆ ನಾನು ಸಪ್ರೇಟು ನಾನು ವರಮಹಾಲಕ್ಷ್ಮಿಗೆ ಸೀರೆನ ಉಡಿಸೋದು ಹೇಗೆ ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾಗಿ ಎಲ್ಲ ನಾನು ವೀಡಿಯೋ ಮಾಡ್ತಾಯಿದ್ರೆ ತುಂಬ ಟೈಮ್ ಆಗುತ್ತೆ ಅಂಥೇಳಿ ನಾನು ಇಲ್ಲಿ ನಮ್ಮ ಮನೇಲಿ ಡೈರೆಕ್ಟಾಗಿ ನಾನು ದೇವಿಗೆ ಸೀರೆನ ಉಡಿಸ್ತಾಯಿದ್ದೀನಿ. ಹಾಗೆಯೇ ನಿಮಗೇನಾದರೂ ನಮಗೆ ಪೂರ್ತಿ ವೀಡಿಯೋ ಬೇಕು ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ, ಅದನ್ನು ಓಪನ್ ಮಾಡಿ ನೋಡಿ, ನೀವು ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದ ನಂತರ ಇಲ್ಲಿ ನಾನು ದೇವಿಗೆ ಬ್ಲೌಸ್ ಪೀಸ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕೈ ಥರನೇ ಬ್ಲೌಸ್ ಪೀಸ್ ಮಾಡಿದ್ದೀನಿ. ಅದು ಹೇಗೆ ಅಂತ ಅಂದರೆ ನನ್ನ ಬ್ಲೌಸ್ ಪೀಸನ್ನು ಒಂದು ನ್ಯೂಸ್ ಪೇಪರ್ಗೆ ಹಾಕಿ ರೋಲ್ ಮಾಡಿದ್ದೀನಿ. ಇಲ್ಲಿ ನೋಡೋದಕ್ಕಂತೂ ಸೇಮ್ ಕೈ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ನಾನು ಇದೆಲ್ಲ ಬ್ಲೌಸ್ ಎಲ್ಲ ಹಾಕಿ ಸೀರೆ ಎಲ್ಲ ಉಡಿಸಾದ ನಂತರ ನನಗೆ ಕಾಯಿನೂ ಕೂಡ ಕೂರಿಸ್ತಾಯಿದ್ದೀನಿ. ಇಲ್ಲಿ ಕಾಯಿ ಕೂರಿಸ್ಬೇಕಾದ್ರೆ ನಾವು ಏನು ಚಮ್ ತಗೊತಿರ್ತೀವೋ ಅಥವಾ ಬಿಂದಿಗೆ ತಗೊಂಡಿರ್ತೀವೋ ಅದ್ರ ಬಾಯಿ ಎಷ್ಟು ಅಗಲ ಇದೆ ಅದಕ್ಕೆ ಕೂರೋಂಥ ತೆಂಗಿನಕಾಯಿನ ಸೈಜ್ ನೋಡಿ ಚಿಕ್ಕದಾಗಿ ತಗೋಬೇಕಾಗತ್ತೆ. ತುಂಬ ದೊಡ್ಡದಾದರೆ ಕಷ್ಟ, ಏಕೆಂದರೆ ಬಿಂದಿಗೆ ಮೇಲೆ ಆಗಲಿ ಚಮ್ ಮೇಲೆ ಆಗಲಿ ಅದು ಕೂರಲ್ಲ, ದಬಾಕೊಬಿಡುತ್ತೆ. ಹಂಗಾಗಿ ನಾವು ಅದು ಒಳಗಡೆ ಕರೆಕ್ಟಾಗಿ ಹೋಗೋವಂಥ ಕಾಯಿನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ನಾನು ತಾಯಿಗೆ ಒಡವೆಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಏನು ಚಿನ್ನದ್ದು ಹಾಕಬೇಕು ಬಂಗಾರದ್ದು ಹಾಕಬೇಕು ಅಂತ ಏನು ಖಂಡಿತ ಇಲ್ಲ. ನಮಗೆ ಶಕ್ತಿ ಏನಿರುತ್ತೋ ತಾಯಿ ಏನು ಅನುಕೂಲ ಕೊಟ್ಟಿರ್ತಾಳೋ ಆ ಒಡವೆನ ಹಾಕಿ ರೆಡಿ ಮಾಡೋಣ. ನೋಡಿ ನಾನು ಆವಾಗಲೇ ಹೇಳಿದ್ದೀನಿ ಸ್ವಲ್ಪ ವೀಡಿಯೋನ ಪೂರ್ತಿಯಾಗಿ ಮಾಡೋಕ್ಕಾಗಿಲ್ಲ ಅಂತ. ಹಂಗಾಗಿ ಇಲ್ಲಿ ನಾನು ದೇವಿಗೆ ಇದೆಲ್ಲ ರೆಡಿ ಮಾಡೋದೆಲ್ಲ ನೀಟಾಗಿ ವೀಡಿಯೋ ಆಗಿದೆ. ಸ್ವಲ್ಪ ನಾನು ಮೊಕಡ ಹಾಕೋದೆಲ್ಲ ವೀಡಿಯೋ ಕರೆಕ್ಟಾಗಿ ಆಗಿಲ್ಲ. ಹಾಗಾಗಿ ಮುಂದೆ ಹಾಗೇ ನೋಡಿ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇವಾಗ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಟೇಪು ಡಬಲ್ ಗಮ್ ಟೇಪು ಕೂಡ ಹಾಕ್ತಾಯಿದ್ದೀನಿ. ಏಕೆಂದರೆ ಸೀರೆಗೆ ಕರೆಕ್ಟಾಗಿ ಒಡವೆ ಎಲ್ಲ ಕೂರಲಿ ಅಂಥೇಳಿ ನಾನು ಟೇಪು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊಕಡ ಎಲ್ಲ ಹಾಕಿದರೂ ಕೂಡ ಅದು ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಗೆಜ್ಜೆ ವಸ್ತ್ರ ಆಗಿರ್ಬೋದು ಮತ್ತು ತಾಯಿಗೆ ಹೂನಾರ ಆಗಿರ್ಬೋದು ಮೊಕಡನೂ ಕೂಡ ಹಾಕಿ ರೆಡಿ ಮಾಡಿದ್ದೀವಿ. ಹಾಗೆಯೇ ಸ್ವಲ್ಪ ಹಿಂದೆ ಹೂವೆಲ್ಲ ಹಾಕೋಣ ಅಂಥೇಳಿ ಅದನ್ನು ಕೂಡ ಹಾಕಿ ಇಲ್ಲಿ ಹಿಂದೆ ಎಲ್ಲ ಪೂರ್ತಿ ತಾಯಿಗೆ ಅಲಂಕಾರ ಎಲ್ಲ ಮಾಡಿದ್ದೀನಿ. ಇದಕ್ಕೆ ನಾನು ಬಳೆನೂ ಕೂಡ ನಾನು ಬ್ಲೌಸ್ ಪೀಸ್ ಏನು ರೆಡಿ ಮಾಡಿದ್ದೀನೋ ಅದೇ ಕೈಗೂ ಕೂಡ ಹಾಕ್ಬೋದಾಗಿತ್ತು. ನನಗೆ ಅದೆಲ್ಲ ಹಾಕಿ ಪಿನ್ನೆಲ್ಲ ಹಾಕಿ ಸೆಟ್ ಮಾಡೋ ಗಂಟೆ ಟೈಮ್ ಆಗುತ್ತೆ ಅಂಥೇಳಿ ನಾನು ಕೋಲ್ ಕಟ್ಟಿದ್ನಲ್ಲ ಅದೇ ಕೋಲ್ಗೆ ಬಳೆನ ಹಾಕ್ತಾಯಿದ್ದೀನಿ. ನೋಡಿ ಆಲ್ಮೋಸ್ಟ್ ಈಗ ನಮ್ಮನೆ ದೇವಿನ ನಾನು ರೆಡಿ ಮಾಡಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕನಕಾಂಬರ ಹೂವೆಲ್ಲ ಹಿಂದೆ ಎಲ್ಲ ಹಾಕಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ, ಈ ಥರ ಈಗ ಅಮ್ಮ ರೆಡಿ ಆಗಿದ್ದಾರೆ. ಈಗ ಅಮ್ಮನ ಮುಂದೆ ನಾವೇನು ತಿಂಡಿ ಪದಾರ್ಥಗಳನ್ನ ಮಾಡಿದ್ದೀವೋ ಅದನ್ನು ಕೂಡ ಇಡೋಣ. ಇಲ್ಲಿ ಬಾಳೆಕಂದಂತೂ ತುಂಬಾ ಚೆನ್ನಾಗಿದೆ. ನಾನು ಈ ಬಾಳೆಕಂದು ಸಿಕ್ಸೋದಕ್ಕೆ ಅಂತೂ ಈ 2 ಕಬ್ಬಿಣದ್ದು ಸ್ಟ್ಯಾಂಡ್ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾವು ಕಾಮಾಕ್ಷಿ ದೀಪನೂ ಕೂಡ ಇದೆ, ಅದನ್ನು ಕೂಡ ತಾಯಿ ಮುಂದೆ ಹಚ್ಚೋಣ. ಜೊತೆಗೆ ಫಲತಾಂಬೂಲ ನಾವೇನು ತಿಂಡಿ ಹಣ್ಣುಗಳು ತಂದಿದ್ದೀವೋ ಅದೆಲ್ಲ ಇಡ್ತಾಯಿದ್ದಾರೆ. ನನ್ನ ಮಕ್ಕಳು ಕೂಡ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಮೇಯ್ನಾಗಿ ಅಮ್ಮನಿಗೆ ನಾವು ಮಡ್ಲಕ್ಕಿನ ಮಡಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು. ಈ ಹಬ್ಬದಲ್ಲಿ ಅಂತೂ ಅಮ್ಮನಿಗೆ ನಾವು ಮಡ್ಲಕ್ಕಿನೇ ಮುಖ್ಯವಾಗಿ ಮಡಗಬೇಕು. ಇದೆಲ್ಲ ರೆಡಿ ಆಯಿತು. ದೀಪ ಹಚ್ಚಿ ತಾಯಿ ಮುಂದೆ ಪೂಜೆನ ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.